See the question number 33. PQ is chord of length 8 centimeter. So ಇಲ್ಲಿ PQ ಅನ್ನೋದೇನು ಜ್ಯ ಅಂತೆ. ಸೊ ಇದು 8 ಸೆಂಟಿಮೀಟರ್ ಇದೆ. ಸೊ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಸೊ ಈ ಒಂದು ಸರ್ಕಲಿನ ರೇಡಿಯಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಅಂದ್ರೆ PO ಎಷ್ಟಿದೆ ಅಂತೆ? 5 ಸೆಂಟಿಮೀಟರ್ ಇದೆ. The tangent at P and Q intersect at point P. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಇವರು? ಟ್ಯಾಂಜೆಂಟ್ P and Q. So P ಮತ್ತು Q ಗಳೇನಾಯ್ತು? ಟ್ಯಾಂಜೆಂಟ್ಸ್ ವಿಚ್ Q at a point T. So ಇದು T ಏನಾಯ್ತು? ಎಕ್ಸ್ಟರ್ನಲ್ ಪಾಯಿಂಟ್ ಆಯ್ತು. So we have to find the length of this PT, that is the tangent length. So ಏನ್ ಮಾಡ್ಬೇಕು ಈಗ ನಾವು TP ಯ ಲೆಂತ್ ಅನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಏನ್ ಮಾಡೋಣ? Join OT, let intersect PQ at the point R. ಸೊ ನಾವೇನ್ ಮಾಡೋಣ ಇಲ್ಲಿ? T O. ಸೊ OT ಅನ್ನ ಜಾಯಿನ್ ಮಾಡೋಣ. ಸೊ OT ಅನ್ನ ಜಾಯಿನ್ ಮಾಡೋಣ. ಅದು ಹೇಗಾಗುತ್ತೆ? PQ ಅನ್ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಎಲ್ಲಿ? R ಅಲ್ಲಿ ಇಂಟರ್ಸೆಕ್ಟ್ ಮಾಡತ್ತೆ. ಯಾವುದು? TO ಅನ್ನೋ ಒಂದು ಲೈನ್. ಸೊ ದೆನ್ ಟ್ರಯಾಂಗಲ್ TPQ is isosceles triangle. ಸೊ ಇಲ್ಲಿ ಟ್ರಯಾಂಗಲ್ TO ಏನಾಗ್ತಾ ಇದೆ? R ಅನ್ನ ಇಂಟರ್ಸೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲಿ ನಾವು TPQ ಅನ್ನ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನೋಡಿ, ದಿಸ್ TP ಅಂಡ್ TQ ಆರ್ ದಿ ಟ್ಯಾಂಜೆಂಟ್. ಸೊ ಹಾಗಾದ್ರೆ ಏನ್ ಹೇಳ್ಬೋದು? ಬೈ ದಿ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ದಿ ಟ್ಯಾಂಜೆನ್ಸಿ, ದಿ TP ಸೈಡ್ ಲೆಂತ್ ಇಸ್ ಈಕ್ವಲ್ ಟು TQ ಸೈಡ್ ಲೆಂತ್. ಸೊ ಈ ಎರಡು ಲೆಂತ್ ಏನಾಗ್ತಾ ಇದೆ? ಈಕ್ವಲ್ ಆಗ್ತಾ ಇದೆ. ಸೊ ಅದೇ ರೀತಿ ಏನ್ ಹೇಳತ್ತೆ? TO ಮತ್ತು TR ಮತ್ತು TR ಇದೇನಾಯ್ತು? ಬೋತ್ ದಿ ಟ್ರಯಾಂಗಲ್ ಗೆ ಕಾಮನ್ ಸೈಡ್ ಆಯ್ತು ಅಲ್ವಾ? ಸೊ ಹಾಗಾದ್ರೆ ಏನಾಯ್ತು? ದಿಸ್ ಟ್ರಯಾಂಗಲ್ ಈಸ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಸೊ ಇಲ್ಲಿ TO ಏನಾಗ್ತಾ ಇದೆ? ಬೈಸೆಕ್ಟ್. ಸೊ TO ಈಸ್ ದಿ ಆಂಗಲ್ ವಿಚ್ ಬೈಸೆಕ್ಟರ್ ಆಫ್ ದಿ ಆಂಗಲ್ PTO. ಸೊ ಇದೇನಾಗ್ತಾ ಇದೆ? ಬೈಸೆಕ್ಟ್ ಮಾಡ್ತಾ ಇದೆ, ಕೋನಾರ್ಧಕ. ಸೊ ಯಾವುದಕ್ಕೆ? PTO. ಸೊ ಇದು ಒಂದು ಏನಾಯ್ತು? ಕೋನಾರ್ಧಕ ಆಯ್ತು. ಸೊ ಏನು? PTQ ಗೆ TO ಇದು ಕೋನಾರ್ಧಕವಾದ್ರೆ ಏನ್ ಹೇಳ್ಬೋದು ನಾನು? OT ಏನಾಗ್ತಾ ಇದೆ? PQ ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ಬೋದು. ಸೊ PTQ ಏನಾಯ್ತು? ಐಸೋಸೆಲೆಸ್ ಟ್ರಯಾಂಗಲ್. ಸೊ ಇಲ್ಲಿ TO ಏನಾಗ್ತಾ ಇದೆ? PTQ ಅನ್ನ ಅರ್ಧಿಸ್ತಾ ಇದೆ. ಈ ಕೋನವನ್ನ ಏನ್ ಮಾಡ್ತಾ ಇದೆ? ಅರ್ಧಿಸ್ತಾ ಇದೆ. ಸೊ ಇದನ್ನ ಅರ್ಧಿಸ್ತಾ ಇದೆ ಅಂದ್ರೆ ಅರ್ಥ ಏನು? PQ ಅನ್ನ ಎಕ್ಸಾಕ್ಟ್ ಆಗಿ ಈ ಒಂದು ಕಾರ್ಡ್ ಅನ್ನ ಏನ್ ಮಾಡ್ತಾ ಇದೆ? ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ. ಸೊ ಹಾಗಾದ್ರೆ PQ ಲೆಂತ್ ಅನ್ನ 8 ಸೆಂಟಿಮೀಟರ್ ಅಂತ ಕೊಟ್ರೆ PR ಎಷ್ಟಾಗುತ್ತೆ? 4 ಸೆಂಟಿಮೀಟರ್. ಅಂಡ್ RQ ಏನಾಗುತ್ತೆ? ಇದು ಕೂಡ 4 ಸೆಂಟಿಮೀಟರ್ ಆಗುತ್ತೆ. Therefore, this PQ implies PR is equal to RQ, which is equal to 4 centimeter. Okay. So ಈಗ in a triangle PRO ಅನ್ನ ಅಬ್ಸರ್ವ್ ಮಾಡಿ. ಸೊ ಟ್ರಯಾಂಗಲ್ PRO. ಸೊ ಇದು ಏನಾಯ್ತು? ಇದನ್ನ ಡಿವೈಡ್ ಮಾಡ್ತಾ ಇದೆ ಅಂದ್ರೆ ಏನಾಯ್ತು? ವಿಚ್ ಇಸ್ ದಿ ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು ಅಲ್ವಾ? ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ಬೈ ಯೂಸಿಂಗ್ ದಿ ಪೈಥಾಗೋರಸ್ ಥಿಯರಮ್. ವಾಟ್ ಈಸ್ ದಿ ಪೈಥಾಗೋರಸ್ ಥಿಯರಮ್ ಸೇಸ್? ವಿಚ್ ಇಸ್ ದಿ ಸ್ಕ್ವೇರ್ ಆಫ್ ದಿ ಲೆಂತ್ ಆಫ್ ದಿ ಹೈಪೋಟೆನಿಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಸ್ಕ್ವೇರ್ ಆಫ್ ದಿ ಅದರ್ ಟೂ ಸೈಡ್ಸ್ ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಇನ್ ಎ ಟ್ರಯಾಂಗಲ್, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ PRO, here PO square is equal to PR square plus OR square. Here PO means the radius of the circle, that is 5 centimeter. Okay, 5 square is equal to, here PR is the chord length, that is the half ಅಲ್ವಾ? ಸೊ ಹಾಗಾದ್ರೆ ಏನಾಯ್ತು? chord length 8 ಸೆಂಟಿಮೀಟರ್ ಆದ್ರೆ ಸೊ ಏನಾಗುತ್ತೆ? ಇದು PR ಏನಾಗುತ್ತೆ? 4 ಆಗುತ್ತೆ. 4 square. Okay, which is plus OR square. Here OR square is equal to square root of 5 square minus 4 square. OR is equal to square root of 25 minus 16. Therefore, this OR is equal to 25 minus 16 is 9. So, which is equal to
3 ಸೆಂಟಿಮೀಟರ್. ಸೊ ಹಾಗಾದ್ರೆ ನಮ್ಗೆ RO ಎಷ್ಟು ಸಿಗ್ತಾ ಇದೆ? 3 ಸೆಂಟಿಮೀಟರ್ ಅಂತ ಬಂತು. ಸೊ ಇಟ್ ಈಸ್ 4 ಸೆಂಟಿಮೀಟರ್ and this OP is radius. R is 5 centimeter. Okay. So next ಏನ್ ಮಾಡಿ ಇಲ್ಲಿ OPR plus TPR is equal to 90 degree ಅಂತ ಹೇಳ್ತಾ ಇದ್ದಾರೆ. So OPR total this angle OPT. So OPT ಏನ್ ಹೇಳ್ತಾ ಇದ್ದೀವಿ? ರೇಡಿಯಸ್ OP and this tangent PT. ಸೊ ಏನಲ್ಲಿ TPO ಅನ್ನ ಏನ್ ಬರಿಬಹುದು ನಾನಿಲ್ಲಿ? TPO angle TPO is equal to angle TPR plus angle RPO ಅಲ್ವಾ? ಸೊ ಈ ಒಂದು ಟೋಟಲ್ ಆಂಗಲ್ ಅನ್ನ ಏನ್ ಬರಿಬಹುದು ನಾನು? TPR plus RPO ಅಂತ ಬರಿಬಹುದು. ಸೊ ಇಲ್ಲಿ TP ಟ್ಯಾಂಜೆಂಟ್ ಆದ್ರೆ OP ರೇಡಿಯಸ್ ಆಗತ್ತೆ. ಸೊ ಆಂಗಲ್ ಎಷ್ಟಾಗತ್ತೆ? ಟೋಟಲ್ ಆಂಗಲ್ ಎಷ್ಟಾಗತ್ತೆ? 90 ಡಿಗ್ರಿ ಆಗತ್ತೆ. ಸೊ ಹಾಗಾದ್ರೆ ಏನ್ ಬರಿಬಹುದು ನಾನಿಲ್ಲಿ? ದಿಸ್ TPR plus RPO is equal to ಎಷ್ಟು ಬರಿಬಹುದು ನಾನು? 90 ಡಿಗ್ರಿ ಅಂತ ಬರಿಬಹುದು. ಸೊ this OPR plus TPR is equal to 90 degree, which is the equation number 1 ಅಂತ ಬರುತ್ತೆ. ಸೊ ಅದೇ ರೀತಿ angle PTR, so PTR and TPR which is also 90 degree. ಯಾಕಂದ್ರೆ so this TPR plus TPR plus PTR. ಸೊ ಇದ್ರ ಸಮ್ ಏನಾಗತ್ತೆ? ಇದು ಕೂಡ 90 ಡಿಗ್ರಿ ಆಗತ್ತೆ. ದಿಸ್ PTR plus TPR which is equal to 90 ಡಿಗ್ರಿ. ಯಾಕಂದ್ರೆ TRP ಅನ್ನೋದೇನಾಯ್ತು? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಸೊ ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ಸೊ ಈ R ಆಂಗಲ್ ಏನಾಗ್ತಾ ಇದೆ? 90 ಡಿಗ್ರಿ ಇರುತ್ತೆ. ಸೊ ವಿ ನೋ ದಿ ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಈಸ್ 180 degree. So ಇದು 90 ಆದ್ರೆ sum of the other two angle is equal to 90 degree ಅಲ್ವಾ? ಸೊ ಹಾಗಾಗಿ ನಾನು ಏನ್ ಬರಿಬಹುದು? angle PTR plus angle TPR is equal to 90 degree. Take this as equation number 2. So from 1 and 2, this OPR plus TPR is equal to 90 and angle PTR plus angle TPR is equal to 90 degree. So therefore this TPR and TPR is equal to 90 degree. 90 degree cancels. This becomes angle OPR is equal to angle PTR. So angle OPR is equal to angle PTR. So ಈ angle ಏನಾಗುತ್ತೆ? ಈ angle ಗೆ ಈಕ್ವಲ್ ಆಗತ್ತೆ ಅಂತ ಹೇಳಿದ್ರು. ಸೊ ಇಷ್ಟ ಮಾಡಿದ್ವಿ ಅಲ್ವಾ? ಸೊ ನೆಕ್ಸ್ಟ್ ಏನ್ ಮಾಡೋಣ? ಇನ್ ಅ ಟ್ರಯಾಂಗಲ್ PRO ಅಂಡ್ ಟ್ರಯಾಂಗಲ್ OPT. ಸೊ ಇನ್ ಎ ಟ್ರಯಾಂಗಲ್ PRO, ಸೊ ಈ ಒಂದು ಟ್ರಯಾಂಗಲ್ ಮತ್ತು OPT, ಸೊ ಟೋಟಲ್ ಟ್ರಯಾಂಗಲ್, ಬಿಗ್ಗರ್ ಟ್ರಯಾಂಗಲ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಟ್ರಯಾಂಗಲ್ PRO ಅಂಡ್ OPT. ಸೊ ಇಲ್ಲಿ ನೋಡಿ POR ಅಂಡ್ POT ಆರ್ ದಿ ಕಾಮನ್ ಆಂಗಲ್. ಸೊ ಈ ಆಂಗಲ್ ಗೆ POR ಏನಿದೆ? ಕಾಮನ್ ಇದೆ. ಸೊ ಅದೇ ರೀತಿ PRO ಕೂಡ ಏನಾಗಿದೆ? O ಆಂಗಲ್ ಕಾಮನ್ ಇದೆ ಅಲ್ವಾ? ಸೊ ಹಾಗಾದ್ರೆ ನಾನು ಏನ್ ಬರಿಬಹುದು? ಆಂಗಲ್ POR ಅಂಡ್ ಆಂಗಲ್ POT ಅನ್ನ ಕಾಮನ್ ಆಂಗಲ್ ಅಂತ ತಗೊಂಡೆ. ಸೊ ಅದೇ ರೀತಿ ಆಂಗಲ್ ORP. ಸೊ ORP ಈ ಆಂಗಲ್ 90 ಡಿಗ್ರಿ ಇದ್ರೆ ಸೊ ಟೋಟಲ್ ಆಂಗಲ್ ಇದು ಕೂಡ ಏನಿರುತ್ತೆ? 90 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಏನ್ ಬರಿಬಹುದು? ಆಂಗಲ್ ORP is equal to angle OPT is equal to 90 degree. So by the angle criterion, we can say that this triangle PRO and triangle OPT are the similar triangle. If these two triangles are similar, then their corresponding angles are equal and their corresponding sides are in the equal proportion ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನಾನು ಏನ್ ಬರಿಬಹುದು ಇಲ್ಲಿ?
RP side is divided by OP side is equal to RP side is divided by PT side, which is equal to OP side divided by OT side ಅಂತ ಬರೀಬಹುದು. ಸೊ ನಾವಿಲ್ಲಿ ಏನನ್ನ ಫೈಂಡ್ ಮಾಡ್ತಾ ಇರಬೇಕು, PT ಸೈಡಿನ ಲೆಂತ್ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ ನಾನಿಲ್ಲಿ, ಕೇವಲ RP by PT and OP by OT, OP by OR by OP ಅನ್ನ ತಗೊಳ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಇಲ್ಲಿ PT is equal to ಏನಾಗುತ್ತೆ, ಸೊ ವಿ ಹ್ಯಾವ್ ಟು ಫೈಂಡ್ ದಿ ಲೆಂತ್ ಆಫ್ PT ಅಲ್ವಾ. ಸೊ ಇಲ್ಲಿ OP and OR, OP and OR. ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ. ಸೊ RP divided by PT is equal to ಏನಾಯ್ತು, OR divided by OP ಆಯ್ತು. ಸೊ ಇಲ್ಲಿ OR divided by OP. ಸೊ ಇಲ್ಲಿ OR ಆಗಬೇಕಾಗಿರೋದು OR side. ಸೊ divided by OP ಆಯ್ತು. ಸೊ ಇಲ್ಲಿ RP. ಸೊ RP ಎಷ್ಟಿದೆ, RP here which is the chord length. ಸೊ ಇಲ್ಲಿ ಏನಾಗುತ್ತೆ 4 centimeter. 4 into here this PT, we have to find the length of this tangent, is equal to here this OP. OP means the radius of the circle, that is 5 divided by 3, which is the RO. Okay, which is divided by 3. Okay, 5 into 4 is 20. 20 divided by 3, which is the length of this tangent TP. Okay, hence the proof.